10ರಿಂದ 20 ಮೊದಲ 10 ವರ್ಷ ನಾವು ವಯಸ್ಸೆಷ್ಟು ಅಂತ ಕೇಳ್ತೇವೆ. ಮೊದಲ 10 ವರ್ಷ ವಯಸ್ಸೆಷ್ಟು ಅಂತ ಕೇಳ್ತೇವೆ. 10ರಿಂದ 20 ವರ್ಷ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತೇವೆ. 20ರಿಂದ 30 ವರ್ಷ ವಯೋಮಿತಿಗೆ ಬಂದಂಥ ಸಂದರ್ಭದಲ್ಲಿ ಸಂಬಳ ಎಷ್ಟು ಅಂತ ಕೇಳ್ತೇವೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈ ಮಹಾ ಸಮ್ಮೇಳನದಲ್ಲಿ ಈ ಅದ್ಧೂರಿ ಒಂದು ಸಂಘಟನೆ ಮಾಡಿರತಕ್ಕಂಥ ಅಧ್ಯಕ್ಷರಾದಂಥ ಷಡಕ್ಷಿಯವರೇ ಹಾಗೂ ಈಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ನೌಕರರ ಸೇವೆ ಹಾಗೂ ಕಾರ್ಯದಕ್ಷತೆ ಬಗ್ಗೆ ಸುದೀರ್ಘ ಉಪನ್ಯಾಸ ಮಾಡಿದಂಥ ನ್ಯಾಯಮೂರ್ತಿಗಳಾದಂಥ ಕೃಷ್ಣ ಎಸ್ ದೀಕ್ಷಿತ್ ಅವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ನಮ್ಮ ಸರ್ಕಾರಿ ನೌಕರ ಬಂಧುಗಳೇ, ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಸರ್ಕಾರಿ ನೌಕರರು ಅಂದರೆ ನಮ್ಮ ವ್ಯವಸ್ಥೆಯ, ನಮ್ಮ ದಿನನಿತ್ಯ ಜೀವನದ ಹೃದಯದ ಬಡಿತಗಳು ಅಂತಲೇ ಹೇಳಬೇಕಾಗತ್ತೆ ನೀವು. ಯಾಕೆಂದರೆ ನೀವು ಈ ಇಡೀ ಕಾರ್ಯಾಂಗದ ಜವಾಬ್ದಾರಿಯನ್ನು ಹೊತ್ತು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಿದ್ದೀರಿ. ಅದರಿಂದ ನಿಮ್ಮ ಸೇವೆ, ನಿಮ್ಮ ಸಹಕಾರ, ನಿಮ್ಮ ಮಾನವೀಯತೆ ಮತ್ತು ನಿಮ್ಮ ಹೃದಯವಂತಿಕೆ ಲಾಂಛನವಾಗಬೇಕು, ನಿಮ್ಮ ವ್ಯಕ್ತಿತ್ವ ರಾರಾಜಿಸಬೇಕು ಅಂತ ನಾನು ಹೇಳ್ತೇನೆ. ಇವತ್ತು ತಮ್ಮ ಆರೋಗ್ಯ ಮತ್ತು ಒತ್ತಡ ಇದರ ಬಗ್ಗೆ ನಾನು ಉಪನ್ಯಾಸ ಮಾಡುವನಿದ್ದೇನೆ. ಇವತ್ತು ಬದಲಾದ ಜೀವನ ಶೈಲಿ ಹಿನ್ನೆಲೆಯಲ್ಲಿ ಮತ್ತು ಬದಲಾದ ವಿಚಾರಗಳಲ್ಲಿ ಇವತ್ತು ನಾವು ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೇವೆ. ಅಂದರೆ ಕಾಲ ಬದಲಾಗಿದೆ ಅಂತ ಹೇಳ್ತೀವಿ ನಾವು. ಕಾಲ ಬದಲಾಗಿಲ್ಲ, ಜನ ಬದಲಾಗಿದ್ದಾರೆ. ಜನರ ಭಾವನೆಗಳು, ಜನರ ನಿರೀಕ್ಷೆಗಳು ಮತ್ತು ಅವರ ಅಪೇಕ್ಷೆಗಳು ಬದಲಾವಣೆ ಆಗಿದೆ. ಅವರ ಆಚಾರ ವಿಚಾರ ಬದಲಾವಣೆ ಆಗಿದೆ. ನಾವು ಈ ಬದುಕು ಯಾವ ರೀತಿ ಸಾಗಿದೆ ಅಂದರೆ ಇವತ್ತು ಮೊದಲ 10 ವರ್ಷ ನಾವು ಮಕ್ಕಳಿಗೆ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತೇವೆ. 10ರಿಂದ 20 ಮೊದಲ 10 ವರ್ಷ ನಾವು ವಯಸ್ಸೆಷ್ಟು ಅಂತ ಕೇಳ್ತೇವೆ. ಮೊದಲ 10 ವರ್ಷ ವಯಸ್ಸೆಷ್ಟು ಅಂತ ಕೇಳ್ತೇವೆ. 10ರಿಂದ 20 ವರ್ಷ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತೇವೆ. 20ರಿಂದ 30 ವರ್ಷ ವಯೋಮಿತಿಗೆ ಬಂದಂಥ ಸಂದರ್ಭದಲ್ಲಿ ಸಂಬಳ ಎಷ್ಟು ಅಂತ ಕೇಳ್ತೇವೆ. 30ರಿಂದ 50 ವರ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಸಂಪಾದನೆ ಎಷ್ಟು ಅಂತ ಕೇಳ್ತೇವೆ. 50ರಿಂದ 60 ವರ್ಷಕ್ಕೆ ಕಾಲಿಟ್ಟಾಗ ಬ್ಲಡ್ ಪ್ರೆಷರ್ ಬ್ಲಡ್ ಶುಗರ್ ಎಷ್ಟು ಅಂತ ಕೇಳ್ತೀವಿ. 60ರಿಂದ 70ನೇ ವರ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಪೆನ್ಷನ್ ಎಷ್ಟು ಅಂತ ಕೇಳ್ತೀವಿ. 70 ವರ್ಷ ಆದಮೇಲೆ ಪುನಃ ವಯಸ್ಸೆಷ್ಟು ಅಂತ ನಾವು ಕೇಳ್ತೀವಿ. ಅಂದರೆ ನೋಡ್ಬೋದು, ಯಾರು 80 ವರ್ಷ 85 ವರ್ಷದವ್ರನ್ನ ನೋಡಿದಾಗ ಹೇಗಿದ್ದೀರಾ, ನಿಮ್ಮ ವಯಸ್ಸೆಷ್ಟು, ಆರೋಗ್ಯ ಹೇಗಿದೆ ಅಂತ ಕೇಳ್ತೀವಿ. ಅದರಿಂದ ಇವತ್ತು ಕಾಲ ಬದಲಾಗಿಲ್ಲ. ಯಾಕೆಂದರೆ ಬೇವಿನ ಕಹಿ ಹಾಗೇ ಇದೆ, ಮಾವಿನ ಸಿಹಿ ಹಾಗೇ ಇದೆ, ಹೂವಿನ ಪರಿಮಳ ಕೂಡ ಹಾಗೇ ಇದೆ. ಆದರೆ ಜನ ಬದಲಾಗಿರೋದು ನೋಡಿ. ಹಿಂದೆ ಒಂದು ಕಾಲ ಇತ್ತು, ಯಾವ ರೀತಿ ಇದೆ ಅಂದರೆ ಸಾಮಾನ್ಯವಾಗಿ ನಿವೃತ್ತಿ ಆಗುವ ಸಂದರ್ಭದಲ್ಲಿ ಒಂದು ಸಣ್ಣ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡೋರು. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಪ್ರೊಬೇಷನರಿ ಪೀರಿಯಡಲ್ಲೇ ಎಲ್ಲ ಆಗೋಗ್ಬಿಡಬೇಕು ಅನ್ನೋ ಮನಸ್ಥಿತಿ ಇದೆ. ಪ್ರೊಬೇಷನರಿ ಪೀರಿಯಡಲ್ಲೇ ಇದು ಆಗೋಗಬೇಕು ಅನ್ನಿಸ್ತಿದೆ.
ಅದನ್ನು ಬಿಡೋಣ ಅಲ್ಲಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.